ನಮಸ್ಕಾರ. ಇನ್ನೊಮ್ಮೆ ರಾಜ್ಯೋತ್ಸವ ಬಂದಿದೆ. ನವೆಂಬರ್ ಕನ್ನಡಿಗರು ಇನ್ನೊಂದು ಸಲ ರಾಜ್ಯೋತ್ಸವ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಬಂಧುಗಳೇ, ಬಹುಶಃ ಭಾಷೆಯ ಹೆಸರಿನಲ್ಲಿ ಉತ್ಸವ ಮಾಡ್ತಿರೋದು ನಾವೇ ಅಂತ ಕಾಣಿಸುತ್ತೆ. ಯಾರೋ ನನ್ನನ್ನು ಕೇಳಿದ್ರು, ನಮ್ಮ ಭಾಷೆಯ ಹೆಸರಿನಲ್ಲಿ ಒಂದು ಉತ್ಸವ ಯಾಕೆ ಮಾಡಬೇಕು ಅಂತ. ನಾನು ಹೇಳಿದೆ, ಈಗ ತುಂಬ ದುಡ್ಡಿರೋನು ಬೀದಿಲೆಲ್ಲ ತೋರಿಸ್ಕೊಂಡು ಓಡಾಡಬೇಕಾಗಿಲ್ಲ. ಎಲ್ರಿಗೂ ಗೊತ್ತಿರುತ್ತೆ ಅವನ ಹತ್ರ ದುಡ್ಡಿದೆ ಅಂತ. ದುಡ್ಡಿಲ್ಲದೆ ಇರೋನು ಒಂದು ಟ್ರಾನ್ಸ್ಪರೆಂಟ್ ಶರ್ಟ್ ಹಾಕ್ಕೊಂಡು ಮೇಲ್ಗಡೆ ಜೋಬ್ ಬಿಟ್ಕೊಂಡು ಕೊಟ್ಬಿಡ್ತೀನಿ, ಎಷ್ಟು ಬೇಕು ಹೇಳೋ ದುಡ್ಡು ಅಂತ ತೆಗಿತಾನೆ ಇರ್ತಾನೆ. ಯಾಕೆ ಅಂದರೆ ಯಾರಲ್ಲಿ ದುಡ್ಡಿಲ್ವೋ ಅವನು ದುಡ್ಡಿದೆ 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 ಅಂತ ಹೇಳ್ಕೊಂಡು ಓಡಾಡೋದು ಅನಿವಾರ್ಯ ಆಗಿಬಿಡುತ್ತೆ. ಒಂದು ಸಲ ನಮ್ಮ ಅಂತಃಸಾಕ್ಷಿಯನ್ನು ಕೆಣಕೊಂಡು ನೋಡುವ. ನಾವು ಸಿರಿಗನ್ನಡಂ ಗೆಲ್ಗೆ ಅಂತ ಕೂಗ್ತೀವಲ್ಲ, ಕೂಗೋವಾಗ ನಾವು ಇಂಥದ್ದೇ ಮಾಡ್ತಿದ್ದೀವ. ಸಹಜವಾಗಿಯೇ ಅಭಿಮಾನಧನರಾಗಿರೋರಿಗೆ ಹೀಗೆಲ್ಲ ಹೇಳೋ ಅಗತ್ಯವೇ ಇಲ್ಲ. ಗೊತ್ತಾಗ್ಬಿಡುತ್ತೆ ಎಲ್ರಿಗೂ, ಹೌದು ಅವನ ಭಾಷೆ, ಅವನ ಸಂಸ್ಕೃತಿ, ಅದರ ಬಗ್ಗೆ ಬಹಳ ಪ್ರೀತಿ ಇದೆ, ಅಭಿಮಾನ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಗೊತ್ತಾಗದೇ ಇರೋರು ನಾವು ಹೆಚ್ಚು ಮಾತಾಡಿ 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 ನಮ್ಗೆ ಅಭಿಮಾನ ಇದೆ ಅಂತ ಹೇಳಬೇಕಾಗತ್ತಾ? ಆ ಸ್ಥಿತಿಯಲ್ಲಿದ್ದೇವ? ಪ್ರಶ್ನೆ ನಿಮಗೇನೆ ಇದೆ. ಬಂಧುಗಳೇ, ನನಗೆ ನೆನಪಾಗ್ತಾ ಇದೆ, ಗೋಪಾಲಕೃಷ್ಣ ಅಡಿಗರು ಒಂದು ಬಹಳ ಸುಂದರವಾದ ಪದ್ಯ ಬರೆದಿದ್ದಾರೆ. ಕನ್ನಡವೆಂದರೆ ಬರಿ ನುಡಿಯಲ್ಲ, ಕನ್ನಡವೆಂದರೆ ಬರಿ ನುಡಿಯಲ್ಲ, ನಾವು ನೀವು ಅವರು, ಜನಮನದೊಳಗುದಿ ತುಡಿತ ಕುದಿತಗಳ ಪ್ರತಿಕೃತಿ ಗತಿ ನೂರಾರು. ಕನ್ನಡವೆಂದರೆ ಬರಿ ನುಡಿಯಲ್ಲ. ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಕನ್ನಡ ಅಂದರೆ ಒಂದು ಭಾಷೆ. ಇದು ಭಾಷೆ ಅಲ್ಲ. ಅದು ಕನ್ನಡ ಅನ್ನೋದು ಒಂದು ಬದುಕಿನ ವಿಧಾನ. ಅದು ಕನ್ನಡ ಅನ್ನೋದು ಒಂದು ಜೀವನ. ಅದು ಜೀವನದ ಇನ್ನೊಂದು ರೂಪ ಭಾಷೆ ಅಷ್ಟೇ. ನಮ್ಮ ಭಾಷೆಯಲ್ಲಿ ಏನೇನು ಶಬ್ದಗಳಿರ್ತವೆ ಅಂದರೆ ನಾವೇನು ಬದುಕ್ತೀವೋ ಅದು ಇರ್ತದೆ, ಅಂಥ ಶಬ್ದಗಳಿರ್ತವೆ. ನಾವು ಅದನ್ನು ಬದುಕ್ತಿಲ್ಲ, ಅದನ್ನು ಆಚರಿಸ್ತಿಲ್ಲ ಅಂದರೆ ಅದಕ್ಕೆ ಸಂಬಂಧಪಟ್ಟ ಶಬ್ದಗಳು ಆ ಭಾಷೆಯಲ್ಲಿ ಇರೋದಿಲ್ಲ. ಆದ್ದರಿಂದ ಕನ್ನಡ ಅನ್ನೋದು ಬರೀ ನುಡಿಯಲ್ಲ. ನಾವು ನೀವು ಅವರು, ನಾವು ನೀವು ಅವರು, ನಮ್ಮೆಲ್ಲ ಇಡೀ ವ್ಯಕ್ತಿತ್ವ ಇದೆ, ಅದೆಲ್ಲವೂ ಕನ್ನಡವೇ. ನಮ್ಮೆಲ್ಲರ ಬದುಕು, ನಮ್ಮೆಲ್ಲರ ನಡೆ ನುಡಿ, ನಾವು 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 ಇಡೀ ಜೀವನ ಕ್ರಮ ಇದೆ, ಅದೆಲ್ಲವೂ ಕನ್ನಡ. ಆಮೇಲೆ ಮುಂದಿನ ಸಾಲು, ಮುಂದಿನ ಚರಣ ಬಹಳ ಸುಂದರವಾಗಿದೆ. ಪಂಪಕುಮಾರ ವ್ಯಾಸರ ದಾಸರ ಶರಣರ ಜ್ಯೋತಿರ್ಲಿಂಗ, ಪಂಪಕುಮಾರ ವ್ಯಾಸರ ದಾಸರ ಶರಣರ ಜ್ಯೋತಿರ್ಲಿಂಗ, ಈರನ ಬೋರನ ಮಾರಗಮಾರರ ಹೃದಯದ ಸಹಜ ತರಂಗ. ಈರನ ಬೋರನ ಮಾರಗಮಾರರ ಹೃದಯದ ಸಹಜ ತರಂಗ. ಅದು ಪಂಪಕುಮಾರ ವ್ಯಾಸರ ದಾಸರ ಶರಣರ ಜ್ಯೋತಿರ್ಲಿಂಗ. ಅದು ಒಂದು ಸ್ತರ. ಅದು ಪಂಪ, ಕುಮಾರವ್ಯಾಸ, ಜನ್ನ, ರನ್ನ, ಕವಿ, ಕುವೆಂಪು, ನಮ್ಮ ಕಾರಂತರು, ಬೇಂದ್ರೆ, ಇವರೆಲ್ಲ ಬರೆದದ್ದು ಒಂದು ಕನ್ನಡ, ಹೌದು. ಆದರೆ ಅದಷ್ಟೇ ಕನ್ನಡ ಅಲ್ಲ, ಅದಷ್ಟೇ ಕನ್ನಡ ಅಲ್ಲ. ಯಾರೋ ಮಾರ, ಬೋರ, ಬೀರ, ಮಾದ ಇವರೆಲ್ಲರೂ ಮಾತಾಡಿದ್ದು ಕನ್ನಡವೇ. ಅವರೆಲ್ಲರೂ ಕನ್ನಡವನ್ನು ಕಟ್ಟಿದವರು, ಅವರೆಲ್ಲರೂ ಕನ್ನಡದ ಬದುಕನ್ನು ಕಟ್ಟಿದವರು. ಆದ್ದರಿಂದ ಅವ್ರು ಮುಂಚೆನೇ ಹೇಳೋದು ಕನ್ನಡವೆಂದರೆ ಬರೀ ನುಡಿಯಲ್ಲ, ನಾವು ನೀವು ಅವರು. ಬೇಂದ್ರೆಯವರು ತುಂಬ ಸೊಗಸಾದ ಪದ್ಯ ಬರೀತಿದ್ರಲ್ಲ. ಒಂದು ಹಾಡು ಕೇಳಿ ಯಾರೋ ಒಬ್ಬ ಬೇಂದ್ರೆಯವ್ರನ್ನ ಕೇಳ್ದ, ಬೇಂದ್ರೆಯವರೇ ಏನು ಚಲೋ ಬರೀತೀರ್ರಿ ನೀವು, ಕನ್ನಡದಾಗ ಏನು ಚಲೋ ಬರೀತೀರ್ರಿ ನೀವು ಅಂದರು. ಬೇಂದ್ರೆಯವ್ರು ಹೇಳಿದರು, ಕನ್ನಡದಾಗ ನಾನು ಚಲೋ ಬರೀದಿಲ್ಲಲೇ ತಮ್ಮ, ಬರೆಯಕ ಕನ್ನಡನೇ ಅಷ್ಟು ಚಲೋ ಅದ, ಬರೆಯಕ್ಕೆ ಕನ್ನಡನೇ ಅಷ್ಟು ಚಲೋ ಅದ. ಅಷ್ಟು ಚಲೋದ ಭಾಷೆ ಅದು. ಯಾತಕ್ಕೆ ಚಲೋದ ಭಾಷೆ ಅಂತ ಹೇಳ್ತೀನಿ ಅಂದರೆ, ಒಂದು ಭಾಷೆ ಶ್ರೀಮಂತವಾಗಿದೆ ಅಂದರೆ ಅದರಲ್ಲಿ ಬರೀ ಸಾಹಿತ್ಯ ರಚನೆ ಆಗಿಬಿಟ್ರೆ ಶ್ರೀಮಂತವಾಗಿದೆ ಅಂತ ಅರ್ಥ ಅಲ್ಲ. ಅದರಲ್ಲಿ ಗಾದೆಗಳಿರಬೇಕು, ಅದರಲ್ಲಿ ಒಗಟುಗಳಿರಬೇಕು, ಅದರಲ್ಲಿ ನುಡಿಗಟ್ಟುಗಳಿರಬೇಕು, ಅದರಲ್ಲಿ ಕಥೆಗಳಿರಬೇಕು. ನಮ್ಮಲ್ಲಿ ಕಥೆಯಿಂದಾಗ ನೆನಪಾಗ್ತಾ ಇದೆ, ಕಥೆ ಹೇಳುವಂಥ ಒಂದು ಪರಂಪರೆ ಇತ್ತು. ಯಾರೋ ತಾಯಿಂದಿರು ಕೂತ್ಕೊಂಡು ಕತೆ ಹೇಳೋರು, ಯಾರೋ ಹಳ್ಳಿ ಜನ ಕೂತ್ಕೊಂಡು ಯಾವುದೋ ಅರಳಿಕಟ್ಟೆಗಳಲ್ಲಿ ಕತೆ ಹೇಳೋರು. ಆ ಕತೆ ಕೇಳೋದು ಮತ್ತು ಆ ಭಾಷೆಯ ಲಯ ಅದೊಂದು ಚಂದ. ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ, ಆ ಕತೆ ಹೇಳೋದು ಒಂದು ಲಯ. ನಮ್ಮಲ್ಲಿ ಹಿಂದೆ ಚಂದಮಾಮದಂಥ ಪತ್ರಿಕೆಗಳು ಬರ್ತಿದ್ವು, ಅಲ್ಲಿ ಕಥೆಗಳು ಬರ್ತಿದ್ವು. ಆ ಕಥೆಗಳದೊಂದು ಲಯ, ಅದರದೊಂದು ಭಾವಕೋಶ, ಮಕ್ಕಳ ಕಲ್ಪನಾ ಶಕ್ತಿ ಗರಿಗೆದರ್ತಿತ್ತು ಅದರಿಂದ. ಆದ್ದರಿಂದ ಭಾಷೆ ಅಂದರೆ ಇದೆಲ್ಲವೂ ಇರಬೇಕು, ಎಲ್ಲವೂ ಇರಬೇಕು, ಎಲ್ಲವೂ ಇದ್ದಾಗ ಭಾಷೆ ಆಗೋದು. ಕನ್ನಡ ಆ ದೃಷ್ಟಿಯಿಂದ ಬಹಳ ಸಿರಿವಂತವಾದ ಭಾಷೆ. ಆ ವಿಷಯವನ್ನು ನಾನು ಬಹಳ ಮಾತಾಡಬೇಕಾಗಿದೆ, ತುಂಬ ಮಾತಾಡಬೇಕನ್ನಿಸ್ತಿದೆ. ಬಂಧುಗಳೇ, ನಾವು ಇಂಗ್ಲೀಷ್ ಬಹಳ ಶ್ರೀಮಂತವಾದ ಭಾಷೆ ಅಂತ ಅಂದ್ಕೊಂಡಿದ್ದೀವಿ, ಅದರಲ್ಲಿ ಬೇಕಾದಷ್ಟು ಪದಗಳಿವೆ ಅಂತ ಅಂದ್ಕೊಂಡಿದ್ದೀವಿ. ನಾನು ಇಂಗ್ಲೀಷಿನ ಬಗ್ಗೆ ಯಾವ ಪೂರ್ವಾಗ್ರಹವೂ ಇಲ್ಲದೆ ಹೇಳ್ತಾ ಇದ್ದೀನಿ. ಕನ್ನಡಕ್ಕೆ ಹೋಲಿಸಿದರೆ ಸತ್ಯವಾಗಿಯೂ ಇಂಗ್ಲೀಷ್ ಬಹಳ ಶ್ರೀಮಂತವಾದ ಭಾಷೆ ಅಂತ ನನಗನ್ನಿಸೋದಿಲ್ಲ. ಬಹಳ ಜನ ಬಳಸುವ ಭಾಷೆ ಹೌದು, ಬಹು ಜನಪ್ರಿಯ ಭಾಷೆ ಅದು ಹೌದು.
ಆದರೆ ಭಾಳ ಶ್ರೀಮಂತವಾದ ಭಾಷೆ ಅಂತ ನನಗನ್ಸೋದಿಲ್ಲ. ಯಾಕೆಂದರೆ ಇಂಗ್ಲೀಷಿನ ವರ್ಣಮಾಲೆ ನೋಡಿ, 26 ಅಕ್ಷರ ಇವೆ. 26 ಅಕ್ಷರದಲ್ಲಿ ಯಾವ ತರ್ಕವೂ ಇದ್ದಂಗೆ ಅನಿಸೋದಿಲ್ಲ ನನಗೆ. 26 ಅಕ್ಷರದಲ್ಲಿ 49 ಬೇರೆ ಬೇರೆ ಧ್ವನಿಗಳನ್ನು ಹೊರಡಿಸಬೇಕು. ಈಗ ಎ ಅಂತ ಒಂದು ಶಬ್ದ ಇದೆ. ನಾವು ವರ್ಣಮಾಲೆಯಲ್ಲಿ ಎ ಅಂತ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಎಬಿಲಿಟಿ ಅಂತ ಬರೆದ್ರೆ ಎ ಪ್ರೊನೌನ್ಸಿಯೇಷನ್ ಸರಿ, ಎಬಿಲಿಟಿ, ABILITY, ಎಬಿಲಿಟಿ ಸರಿ. ಏಕ್ಸ್ ಅಂತ ಬರೆಯುವಾಗ ಏನ ಉಚ್ಚಾರಣೆ ಎ ಅಂತಾಯಿತು. ಆ್ಯಪಲ್ ಅಂತ ಬರೆದ್ರೆ ಏನ ಉಚ್ಚಾರಣೆ ಆ ಅಂತಾಯಿತು. ಆ್ಯನ್ ಅಂತ ಬರೆದ್ರೆ AN ಆ್ಯನ್ ಅಂತ ಬರೆದ್ರೆ ಏನ ಉಚ್ಚಾರಣೆ ಆ ಅಂತಾಯಿತು. ಹೇಗೆ ಒಂದು ನಿರ್ದಿಷ್ಟವಾದ ಉಚ್ಚಾರಣೆ ಇಲ್ಲ. ಆದರೆ ಕನ್ನಡದಲ್ಲಿ ಈ ಅಸ್ಪಷ್ಟತೆ ಇಲ್ಲ. ಒಂದು ಶಬ್ದಕ್ಕೆ ಒಂದು ಉಚ್ಚಾರಣೆ ಅಂದರೆ ಅದೇ ಉಚ್ಚಾರಣೆ, ಬೇರೆ ಉಚ್ಚಾರಣೆಗಳಿಲ್ಲ. ನಾನು ಸ್ಕೂಲಲ್ಲಿ ಓದುವಾಗ ಮೇಷ್ಟ್ರು MUCH ಬರೆದು ಯಾರೋ ಹುಡುಗನಿಗೆ ಓದು ಅವ್ನು ಮುಚ್ಚ ಅಂತ ಓದ್ದ. ಅವನು ಗೊತ್ತಿರೋದು MU ಅಂದಮೇಲೆ ಮೂ ಅನ್ಬೇಕು, CH ಅಂದಮೇಲೆ ಅರ್ಧ ಅಕ್ಷರ ಹೇಳಬೇಕು, ಅದಕ್ಕೆ ಮುಚ್ಚಂದ. BOY ಬಾಯ್, MUCH ಮುಚ್ಚು, ಬಾಯ್ ಮುಚ್ಚು. ಅವನು ಗೊತ್ತಿರೋ ವ್ಯಾಕರಣ ಹಾಗೆ. ಅದು ಅವನು ತಪ್ಪಲ್ಲ, ಭಾಷೆಗಿರುವ ಮಿತಿ ಅದು, ಇಂಗ್ಲೀಷ್ ಭಾಷೆಗಿರುವ ಮಿತಿ ಅದು. ಆದರೆ ಕನ್ನಡದಲ್ಲಿ ಆ ಥರದ ಅಸ್ಪಷ್ಟತೆ ಇರೋದಿಲ್ಲ. ಇಂಥ ಹಲವಾರು ತಮಾಷೆಗಳಿವೆ. ನಾನು ಭಾಳ ಸಲ ಹೇಳ್ತಿರ್ತೀನಿ ಇದನ್ನು. ಈಗ TO2 ಆಯಿತಾ, DO ಡು ಫೈನ್, ಚೆನ್ನಾಗಿದೆ. GO ಗು ಯಾಕಾಗಲ್ಲ? ಹೋಗಲಿ, GO ಗೋ ಆಯಿತು, ಹಾಗಾದ್ರೆ TO ಟೋ ಆಗಬೇಕಲ್ವಾ? ಆಗಲ್ಲ. TOE ಬರೆದ್ರೆ ಟೋ ಆಗುತ್ತೆ, TOE ಬರೆದ್ರೆ ಟೋ ಆಗುತ್ತೆ. ಹಾಗಾದ್ರೆ DOE ಬರೆದ್ರೆ ಏನೂ ಆಗಲ್ಲ. ಹಾಗಾದ್ರೆ ಡೋ ಆಗಬೇಕಾದ್ರೆ ಏನು ಮಾಡಬೇಕು? DOUGH ಬರೆದ್ರೆ ಅದು ಡೋ ಅಂತ ಆಗುತ್ತೆ. DOUGH ಡೋ ಆದರೆ ROUGH ರೋ ಆಗಬೇಕಲ್ವಾ? ಆಗಲ್ಲ, ಅದು ರಫ್ ಆಗುತ್ತೆ. ರೋ ಆಗಬೇಕಾದ್ರೆ ROW ಬರೀಬೇಕು. ROW ರೋ ಆದರೆ COW ಕೋ ಆಗ್ಬೇಕು ತಾನೆ? ಆಗಲ್ಲ, ಅದು ಕೌ ಆಗುತ್ತೆ. COW ಕೌ, NOW ನೌ. ಸರಿ, ಹಂಗಾದ್ರೆ LOW ಲವ್ ಆಗಬೇಕಲ್ವಾ? ಆಗಲ್ಲ, ಅದು ಲೋ ಆಗುತ್ತೆ. ಲವ್ ಆಗಬೇಕಾದ್ರೆ LOVE ಬರೀಬೇಕು. LOVE ಲವ್ ಆದಮೇಲೆ DROVE ಡ್ರೌ ಆಗಬೇಕಲ್ವಾ? ಆಗಲ್ಲ, ಅದು ಡ್ರೋ ಆಗುತ್ತೆ. ಸರಿ, DROVE ಡ್ರೋ ಆದಮೇಲೆ PROVE ಪ್ರೋ ಆಗಬೇಕಲ್ವಾ? ಅದಾಗಲ್ಲ, ಅದು ಪ್ರೂವ್ ಆಗುತ್ತೆ. ಏನು ಪ್ರೂವ್ ಆಗುತ್ತೆ? ಇಂಗ್ಲೀಷ್ ಭಾಷೆಗೆ ಯಾವ ಲಾಜಿಕ್ಕೂ ಇಲ್ಲ ಅಂತ ಪ್ರೂವ್ ಆಗುತ್ತೆ. ಹೀಗೆ ಒಂದು ತರ್ಕ ಇಲ್ಲದೆ ಇರುವಂಥ ಭಾಷೆಯನ್ನು ವಿಶ್ವವ್ಯಾಪಿ ಮಾಡಿದಂಥ ಇಂಗ್ಲೀಷರ ಬಗ್ಗೆ ನನಗೆ ಗೌರವ ಇದೆ. ಆದರೆ ಒಂದು ಶ್ರೀಮಂತವಾದ ಭಾಷೆಯನ್ನು ಇಟ್ಕೊಂಡು, ಒಂದು ದೊಡ್ಡ ಪರಂಪರೆ ಇರುವಂಥ ಭಾಷೆಯನ್ನು ಇಟ್ಕೊಂಡು, ಹಲವಾರು ಜನ ವಿಶ್ವದ ಮಟ್ಟದ ಕವಿಗಳು ಬರೆದಂಥ ಕನ್ನಡ, ಹಲವಾರು ಅದ್ಭುತವಾದ ಬಾಯಿಗಳು ನುಡಿದಂಥ ಕನ್ನಡ, ಅದನ್ನು ಇಟ್ಕೊಂಡು ನಮಗೇನು ದಾರಿದ್ರ್ಯ ಬಂದಿದೆ? ನಮ್ಮ ಭಾಷೆ ಬಹಳ ದೊಡ್ಡದು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಯಾಕೆ ಧ್ವನಿ ಸಾಲ್ತಾ ಇಲ್ಲ? ಇದು ನಮ್ಮ ಪ್ರಶ್ನೆ ಬಂಧುಗಳೇ. ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕನ್ನಡವನ್ನು ಹಾಡಿ, ಕನ್ನಡವನ್ನು ಮಾತಾಡಿ, ಕನ್ನಡವನ್ನು ಆಡಿ ನಿಮ್ಮ ಜೊತೆಗೆ ಹೃದಯ ಸಂವಾದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ, ಕ್ಷಮಿಸಿ ಹಂಗನ್ಬಾರ್ದು, ನಾನು ನನ್ನ ಜೊತೆ ಅಲ್ಲ, ಅವ್ರ ಜೊತೆ ನಾನಿದ್ದೀನಿ. ನಮ್ಮ ಹಿರಿಯರು, ಈ ನಾಡಿನ ಬಹಳ ಒಳ್ಳೆಯ ಸಂಗೀತಗಾರರು, ಹಾಡುಗಾರರು, ಸ್ವತಃ ಕವಿಗಳು ಶ್ರೀ ಪಾರ್ವತಿ ಸುತ ಅವರಿದ್ದಾರೆ. ವೈಯಕ್ತಿಕವಾಗಿ ನನಗೆ ಅವರ ಬಗ್ಗೆ ತುಂಬ ಗೌರವ. ಅವರ ಗುಣ, ಸ್ವಭಾವ, ನಡವಳಿಕೆ ಅದಕ್ಕಿರ್ಬೋದಾ? ಅಷ್ಟೇ ಅಲ್ಲ, ಅವ್ರ ಶಕ್ತಿಗೆ ಕೂಡ ಅದು. ತುಂಬ ಅದ್ಭುತವಾದ ಹಾಡುಗಳನ್ನು ಬರೆದಿದ್ದಾರೆ. ಆ ಹಾಡಿನ ಒಂದೊಂದು ಅಕ್ಷರಕ್ಕೂ ಸಂಗೀತವನ್ನು ಬೆರೆಸಿದ್ದಾರೆ. ಒಂದೊಂದು ಅಕ್ಷರಕ್ಕೂ ಸಂಗೀತ ಇದೆ. ನಮ್ಮ VC ಅವರು ಹೇಳೋರು, ಸಂಗೀತ ಅನ್ನೋದು ಸಾಹಿತ್ಯದಲ್ಲಿ ಹೇಗೆ ಬೆರಿಬೇಕು ಅಂದರೆ, ಹಿಂದೆ ಮಕ್ಕಳಿಗೆ ಅಮ್ಮ ಉಪ್ಪು ತುಪ್ಪ ಅನ್ನ ಮಾಡಿ ತಿನ್ನಿಸೋಳು. ಆ ಉಪ್ಪು ತುಪ್ಪ ಅನ್ನ ಮಾಡಿ ತಿನ್ನಿಸುವಾಗ ಆಕೆ ಅದನ್ನು ಉಪ್ಪು ತುಪ್ಪ ಹಾಕಿ ಹದವಾಗಿ ಕಲಸೋಳು. ಅದು ಹೇಗಿರಬೇಕು ಅಂದರೆ, VC ಅವರು ಹೇಳ್ತಾ ಇದ್ದಿದ್ದು, ಪ್ರತಿ ಅಗುಳಿಗೂ ಉಪ್ಪು ತುಪ್ಪ ಎರಡೂ ಅಂಟಿರಬೇಕು. ಸಂಗೀತ ಸಾಹಿತ್ಯಕ್ಕೆ ಅಂಟಬೇಕಾದದ್ದು ಹಾಗೆ. ಪ್ರತಿ ಅಕ್ಷರಕ್ಕೂ ಸಂಗೀತ ಅಂಟ್ಕೊಂಡಿರ್ಬೇಕು. ಎಂಥ ಉಪಮಾನ! ಪ್ರತಿ ಅಕ್ಷರಕ್ಕೂ ಸಂಗೀತ ಅಂಟ್ಕೊಂಡಿರ್ಬೇಕು. ನಾನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ಪಾರ್ವತಿ ಸುತ ಅವರು ಹಾಡೋದನ್ನು ನೀವು ಆಮೇಲೆ ಕೇಳ್ತೀರಿ. ಅವ್ರು ಹಾಡಿದರೆ ಪ್ರತಿ ಅಕ್ಷರಕ್ಕೂ ಸಂಗೀತ ಅಂಟ್ಕೊಂಡಿದೆಯೇನು ಅಂತ ಅನ್ಸುತ್ತೆ. ಯಾಕಂದರೆ ಸಂಗೀತ ಅನ್ನೋದನ್ನು ಅವರ ಇಡೀ ವ್ಯಕ್ತಿತ್ವ ಮಾಡಿಕೊಂಡವರು. ಅವರು 38 ವರ್ಷ ಬೆಂಗಳೂರಿನ ಭಾರತೀಯ ಟೆಲಿಫೋನ್ ಕಾರ್ಖಾನೆಯಲ್ಲಿ ಅವರು ಕೆಲಸ ಮಾಡಿದರು. 38 ವರ್ಷ.
ಕೆಲಸ ಮಾಡಿ ಸಾಕಾಯಿತೋ ಗೊತ್ತಿಲ್ಲ, ಅಲ್ಲ, ಸಂಗೀತಕ್ಕೆ ತಮ್ಮನ್ನು ಸಮರ್ಪಿಸಿಕೊಳ್ಳೋದಕ್ಕೋಸ್ಕರ ಸ್ವಯಂ ನಿವೃತ್ತಿ ತಗೊಂಡ್ರು. ಭಾರತೀಯ ಟೆಲಿಫೋನ್ ಕಾರ್ಖಾನೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದ ದಿನಗಳಲ್ಲಿ ಸುಮಾರು 25 ವರ್ಷ ನಿರಂತರವಾಗಿ ಆ ಕಾರ್ಖಾನೆಯ ಒಂದು ಆರ್ಕೆಸ್ಟ್ರಾ, ಒಂದು ಗಾನಗೋಷ್ಠಿಯನ್ನು ನಡೆಸ್ತಾ ಇದ್ರಲ್ಲ, 25 ವರ್ಷ ನಿರಂತರವಾಗಿ ಪ್ರಥಮ ಬಹುಮಾನ ತಗೊಂಡವರು ಪಾರ್ವತಿ ಸುತ ಅವರು. ಕನ್ನಡದ ಕೋಟಿ ಕಿವಿಗಳು ನಿಮ್ಮ ಕಿವಿಗಳನ್ನು ತೆರೆದಿರೋ ತನಕ ನಮಗೆ ನಿಮ್ಮ ಜೊತೆ ಒಂದು ಭಾವಸ್ಪಂದನ ಸಾಧ್ಯ ಆಗುತ್ತೆ. ಈ ಸೇತುವೆ ನಿರಂತರವಾಗಿರಲಿ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಮಾತಾಡೋಣ.